ಓಂ ಶಾಂತಿ. ದಿನಾಂಕ ಆಗಿದೆ 16/1/2026. ನೀವು ಯಾವುದೇ ಕರ್ಮ ಮಾಡುತ್ತೀರೆಂದರೆ ಅದರ ಫಲವು ಅವಶ್ಯವಾಗಿ ಸಿಗುತ್ತದೆ. ನಿಷ್ಕಾಮ ಸೇವೆಯಂತೂ ಕೇವಲ ಒಬ್ಬ ತಂದೆಯೇ ಮಾಡುತ್ತಾರೆ. ಇದೊಂದೇ ತರಗತಿಯಾಗಿದೆ ಎಲ್ಲಿ ಚಿಕ್ಕ ಮಕ್ಕಳು ವೃದ್ಧರು ಕುಳಿತಿದ್ದಾರೆ. ಈ ತರಗತಿಯು ಇಂತಹ ಅದ್ಭುತವಾಗಿದೆ ಯಾವುದರಲ್ಲಿ ಅಹಲ್ಯೆಯರು, ಕುಬ್ಜೆಯರು, ಸಾಧುಗಳು ಸಹ ಒಂದು ದಿನ ಇಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿಯೇ ಇದೆ. ಆದ್ದರಿಂದ ನೀವು ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ. ಈ ಯುದ್ಧವೂ ಸಹ ಕಲ್ಯಾಣಕಾರಿಯಾಗಿದೆ. ತಂದೆಯು ಕಲ್ಯಾಣಕ್ಕಾಗಿಯೇ ಬರುತ್ತಾರೆ. ತಂದೆಯು ಬಂದು ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡಿಸುತ್ತಾರೆಂದು ಹೇಳುತ್ತಾರೆ. ಅಂದ ಮೇಲೆ ಈ ಬಾಂಬು ಮೊದಲಾದವುಗಳೆಲ್ಲವೂ ಸಹ ವಿನಾಶಕ್ಕಾಗಿಯೇ ಇದೆ. ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ನೀವು ಮಕ್ಕಳು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ವಿವೇಕವು ಹೇಳುತ್ತದೆ ಹಳೆಯ ಪ್ರಪಂಚವು ಖಂಡಿತ ಸಮಾಪ್ತಿಯಾಗುವುದು. ಸತ್ಯಯುಗದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ. ಅಂದ ಮೇಲೆ ಇವರೆಲ್ಲರ ವಿನಾಶವಾಗುವುದು. ಈ ಪ್ರಾಕೃತಿಕ ಆಪತ್ತುಗಳು ಕಲ್ಪದ ಮೊದಲು ಆಗಿತ್ತು. ಹಳೆಯ ಪ್ರಪಂಚವು ಸಮಾಪ್ತಿಯಾಗಲೇಬೇಕಾಗಿದೆ. ಈ ವಿನಾಶವು ನಿಮಗಾಗಿಯೇ ಆಗುತ್ತದೆ. ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಪ್ರಜ್ವಲಿತವಾಯಿತೆಂದು ಗಾಯನವಿದೆ. ಕೆಲವು ಮಾತುಗಳು ಗೀತೆಯಲ್ಲಿಯೂ ಇವೆ. ಇದರ ಅರ್ಥವು ಬಹಳ ಚೆನ್ನಾಗಿದೆ. ನಾವೇ ಸತ್ವಪ್ರಧಾನ ದೇವಿ ದೇವತೆಗಳಾಗಿದ್ದೆವು. ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಪತಿತರಾಗಿದ್ದೇವೆ. ಈಗ ಪುನಃ ನನ್ನ ಆತ್ಮ ಪಾವನನಾಗಬೇಕಾಗಿದೆ. ನೀವು ಯಾರನ್ನೂ ನಿರಾಕರಿಸಲು ಸಾಧ್ಯವಿಲ್ಲ. ಅಬಲೆಯರು, ಗಣಿಕೆಯರು, ಬಿಲ್ಲಿನಿಯರು, ಸಾಧು ಮೊದಲಾದವರೆಲ್ಲರ ಉದ್ಧಾರ ಮಾಡುವರೆಂದು ಗಾಯನವಿದೆ. ಸಾಧುಗಳಿಂದ ಬಿಲ್ಲಿನಿಯವರೆಗೆ ಎಲ್ಲರ ಉದ್ಧಾರ ಮಾಡಬೇಕಾಗಿದೆ. ನೀವು ಮಕ್ಕಳು ಈಗ ಯಜ್ಞ ಸೇವೆ ಮಾಡುತ್ತೀರಿ ಅಂದಾಗ ಈ ಸೇವೆಯಿಂದ ಬಹಳ ಪ್ರಾಪ್ತಿಯಾಗುತ್ತದೆ. ಅನೇಕರ ಕಲ್ಯಾಣವಾಗುತ್ತದೆ. ದಿನ ಪ್ರತಿದಿನ ಪ್ರದರ್ಶನೀಯ ಸರ್ವಿಸ್ನ ಬಹಳ ವೃದ್ಧಿಯಾಗುವುದು. ತಂದೆಯು ಬ್ಯಾಡ್ಜ್ಗಳನ್ನು ಸಹ ತಯಾರು ಮಾಡಿಸುತ್ತಾ ಇರುತ್ತಾರೆ. ನೀವು ಎಲ್ಲಿಯೇ ಹೋದರೂ ಇದರ ಮೇಲೆ ತಿಳಿಸಬೇಕಾಗಿದೆ, ಇವರು ತಂದೆ, ಇವರು ದಾದ. ಇದು ತಂದೆಯ ಆಸ್ತಿಯಾಗಿದೆ. ತಂದೆಯು ಮಕ್ಕಳನ್ನು ಪಾಲನೆ ಮಾಡಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ತಂದೆಯ ಮಕ್ಕಳ ಸೇವೆಕನಾದರಲ್ವೇ ಈ ತಂದೆಯೂ ಸಹ ಮಕ್ಕಳ ಸೇವೆ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತಾರೆ. ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ನಾನಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆ. ನೀವು ಸಹ ಆಗಿದ್ದೀರಿ. ಆದರೆ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಿ, ಮತ್ತೆ ಕಳೆದುಕೊಳ್ಳುತ್ತೀರಿ. ತಂದೆಯು ತಿಳಿಸುತ್ತಾರೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡುವವನು ನಾನೊಬ್ಬನೇ ಆಗಿದ್ದೇನೆ. ಸತ್ಯ ತ್ರೇತಾಯುಗದಲ್ಲಿ ಗುರುಗಳಿರುವುದಿಲ್ಲ. ಅಲ್ಲಿ ರಾವಣನೇ ಇರುವುದಿಲ್ಲ. ಅದು ಈಶ್ವರ್ಯ ರಾಜ್ಯವಾಗಿದೆ. ಇದು ಎಲ್ಲದಕ್ಕಿಂತ ದೊಡ್ಡ ಬೇಹದ್ದಿನ ಈಶ್ವರ್ಯ ರುದ್ರಜ್ಞಾನ ಯಜ್ಞ ಆಗಿದೆ. ಆ ಹದ್ದಿನ ಯಜ್ಞಗಳು ಅನೇಕ ಪ್ರಕಾರವಾಗಿರುತ್ತವೆ. ಈ ರುದ್ರಜ್ಞಾನ ಯಜ್ಞವು ಒಂದೇ ಬಾರಿ ಆಗುತ್ತದೆ. ಇದು ಬೇಹದ್ದಿನ ತಂದೆಯಿಂದ ರಚನೆಯಾಗಿರುವ ಯಜ್ಞವಾಗಿದೆ. ಇದರಲ್ಲಿ ಬೇಹದ್ದಿನ ಆಹುತಿಯಾಗಬೇಕಾಗಿದೆ. ಇನ್ನರ್ಧ ಕಲ್ಪ ಯಾವುದೇ ಯಜ್ಞವಿರುವುದಿಲ್ಲ. ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ಈಗ ತಂದೆಯು ಮತ್ತೆ ನಮ್ಮನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಈಗ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ಆಸ್ತಿಯು ಸಿಗುವುದು. ಈ ವಿನಾಶವೂ ಸಹ ಶುಭ ಕಾರ್ಯಕ್ಕಾಗಿ ಆಗಲಿದೆ. ಆದ್ದರಿಂದ ಹೆದರಬಾರದು. ಕಲ್ಯಾಣಕಾರಿ ತಂದೆಯು ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸುತ್ತಾರೆ. ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿರಬೇಕಾಗಿದೆ. ಸದಾ ಒಂದೇ ಚಿಂತೆ ಇರಲಿ. ಸತೋಪ್ರಧಾನ ಸತ್ಯ ಚಿಹ್ನವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಯಾವ ಆತ್ಮಿಕ ಭೋಜನ ಸಿಗುತ್ತಿದೆಯೋ ಅದನ್ನು ಮೆಲುಕು ಹಾಕಬೇಕಾಗಿದೆ. ತಮ್ಮನ್ನು ಜವಾಬ್ದಾರನೆಂದು ತಿಳಿದುಕೊಂಡು ಪ್ರತಿ ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪ ಭವ. ಈ ಸಮಯದಲ್ಲಿ ತಾವು ಸಂಗಮಯುಗದ ಶ್ರೇಷ್ಠಾತ್ಮರುಗಳ ಪ್ರತಿ ಶ್ರೇಷ್ಠ ಕರ್ಮವು ಇಡೀ ಕಲ್ಪಕ್ಕಾಗಿ ವಿಧಾನವಾಗುತ್ತಿದೆ. ಸರ್ವಶಕ್ತಿವಂತ ತಂದೆಯು ಜೊತೆ ಇದ್ದಾರೆಂದರೆ ಮಾಯೆಯು ಕಾಗದದ ಹುಲಿಯಾಗಿ ಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.